ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕೇರಳದಲ್ಲಿ ಮಾವಿನ ಹಣ್ಣನ್ನು ಹರಿಯೋದಕ್ಕೆ ಏನೆಲ್ಲ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಹಾಗೆ ನಿಂತ್ಕೊಂಡು ನೋಡ್ತಾ ಇದ್ದೆ ಒಂದು ದಿವಸ, ಅವರು ಹರಿಸ್ತಾ ಇದ್ರು. ಅದು ಹೇಗೆ ಹರಿತಾರೆ, ತುಂಬ ಹೈಟ್ ಇದೆ ಅದು ಗಿಡ. ಅಷ್ಟು ಹೈಟಲ್ಲಿರೋದನ್ನು ಅವ್ರು ಹೇಗೆ ಐಡಿಯಾಸ್ ಮಾಡಿ ಮಾವಿನ ಹಣ್ಣನ್ನು ಹರಿಸ್ತಾ ಇದ್ದಾರೆ ಅಂತ ನೋಡಿ. ಅದು ನಮ್ಮ ಕಿಟಕಿನಲ್ಲಿ ನಾನು ವಿಡಿಯೋ ಮಾಡಿದ್ದು. ಸೊ ಅವ್ರ ಪರ್ಮಿಷನ್ ಏನು ಕೇಳಿಲ್ಲ, ಸುಮ್ಮನೆ ನನಗೆ ನಿಮಗೆ ತೋರಿಸ್ಬೇಕನ್ನಿಸ್ತು, ಹಂಗಾಗಿ ಮಾಡಿದ್ದೀನಿ ನೋಡಿ. ಅಲ್ಲಿ ನೋಡಿ ತಗೊಂಡಿದ್ದಾರೆ ಅವರು. ಒಂದು ಉದ್ದ ಇದೆ ಕೋಲು, ಉದ್ದ ಕೋಲಿಗೆ ಅವರು ಒಂದು ಜಾಳಿಗೆಯನ್ನು ಕಟ್ಟಿದ್ದಾರೆ. ಜಾಳಿಗೆ ಹಾಕಿಬಿಟ್ಟು ಅದಕ್ಕೊಂದು ವಂಕಿ ಅಂತ ನೋಡ್ರಿ, ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ವಂಕಿ ಅಂತಾರೆ ನೋಡ್ರಿ. ಆ ವಂಕಿ ಹಾಕಿಬಿಟ್ಟು ಮಾವಿನ ಹಣ್ಣನ್ನು ಆ ಥರ ಅದರಲ್ಲೇನೆ, ಆ ಜಾಳಿಗೆನಲ್ಲೇ ಬೀಳಬೇಕು ಆ ಹಣ್ಣುಗಳು. ಆ ಥರ ಅವರು ಟ್ರಿಕ್ ಮಾಡಿ ಅದನ್ನು ಹರಿತಾ ಇದ್ದಾರೆ ನೋಡ್ರಿ. ಮತ್ತು ಅವ್ರು ಹತ್ಯಾರ ನೋಡ್ರಿ, ಅವರು ಹತ್ತಿದಂಥ ವ್ಯಕ್ತಿ ಎಷ್ಟು ರಿಸ್ಕ್ ತಗೋತಾರಂತ ನೋಡ್ರಿ. ಪಾಪ ತಮ್ಮನ್ನು ತಾವು ಗಿಡಕ್ಕೆ ಅಲ್ಲಿ ಒಂದು ಹಗ್ಗದಿಂದ ಕಟ್ಟಿರ್ತಾರೆ, ಮತ್ತೊಂದು ಬಕೆಟ್ ಒಂದು ಇಟ್ಕೊಂಡಿರ್ತಾರೆ. ಅದನ್ನು ತಗೊಂಡು ಮತ್ತು ಆ ಬಕೆಟಲ್ಲಿ ಅದರಿಂದ ತಗೊಂಡು ಹಿಂದ್ಗಡೆ ಬಕೆಟಲ್ಲಿ ಹಾಕ್ತಾ ಇದ್ದಾರೆ ನೋಡ್ರಿ. ಅಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ, ಇಲ್ಲೊಂದು ಬಕೆಟ್ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು ನೀವು ವೈಟ್ಗೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಕಾಣಿಸುತ್ತೆ ಆ ಬಕೆಟು. ಆ ಬಕೆಟಲ್ಲಿ ಆ ಜಾಳ್ಗೆನಲ್ಲಿ ಬಿದ್ದಂಥ ಹಣ್ಣುಗಳನ್ನು ತೊಗೊಂಡ್ಬಿಟ್ಟು ಆ ಬಕೆಟಲ್ಲಿ ಹಾಕ್ತಾರೆ. ಆ ಬಕೆಟನ್ನು ಮತ್ತೆ ಒಂದು ಹಗ್ಗ ಕಟ್ಟಿಬಿಟ್ಟು ಕೆಳಗಡೆ ಬಿಡ್ತಾರೆ. ಅದು ಹೆಂಗೆ ತುಂಬುತ್ತೆ ಹಾಗೆ ಕೆಳಗಡೆ ಬಿಡ್ತಾರೆ ನೋಡ್ರಿ. ಎಷ್ಟು ಐಡಿಯಾ ಯೂಸ್ ಮಾಡಿ ಒಂದು ಹಣ್ಣು ಏನು ಕೆಳಗಡೆ ಬೀಳಿಸಿ ಕಚ್ಚಾಗದೇ ಇರೋ ಥರ ನೋಡಿಕೊಂಡು ಹರಿತಾರೆ ನೋಡ್ರಿ. ಇಲ್ಲಿ ಚೆನ್ನಾಗಿ ಟ್ರಿಕ್ಸ್ ಯೂಸ್ ಮಾಡಿದ್ದಾರೆ ನೋಡ್ರಿ, ತುಂಬ ಚೆನ್ನಾಗಿ. ನೋಡಿ, ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಅವರು ಹೆಂಗೆ ಹರಿದು ಕೊಡ್ತಾರೆ, ಅವರು ಕೆಳಗಡೆ ಹಂಗೆ ತೊಗೊಂಡು ಹೋಗ್ತಾ ಇದ್ದಾರೆ ಬಕೆಟಲ್ಲಿ. ಮತ್ತೆ ಅದನ್ನು ಒಂದು ಹಗ್ಗ ಕಟ್ಟಿಬಿಟ್ಟು ಬಕೆಟನ್ನು ಅವ್ರಿಗೆ ಕಳಿಸ್ತಾರೆ. ಆ ಹಗ್ಗದಿಂದ ಮತ್ತೆ ಅವ್ರು ತೊಗೊಂಡು ಹಾಗೆ ಭಾಳ ತುದಿ ಆಗಿದಾವ್ರಿ ಹಣ್ಣು ಅಂತೂ. ಇಲ್ಲಿ ಫಸ್ಟ್ ಫ್ಲೋರ್ ಮೇಲೆ ನಿಂತು ನೋಡ್ರೆ ಅಗದಿ ನಮ್ಗೆ ನೆಲಕ್ಕೋ ಥರ ಇದಾವ್ರಿ ಅವು. ನಮ್ಗೆ ಇಲ್ಲೊಂದು ಕೋಲಿಂದ ತೊಗೊಂಡು ಹರಿದ್ರೂ ನೆಲಕ್ತಾವೆ, ಅಂದರೆ ಚಿಕ್ಕ ಕೋಲಿಂದನೂ ನೆಲಕ್ತಾವೆ ನಮ್ಮ ಫ್ಲೋರಿಂದ. ಬಟ್ ಅವರಿಗೆ ಕೆಳಗಡೆಯಿಂದ ಸ್ವಲ್ಪ ಹೈಟ್ ಹಾಕವಲ್ರಿ, ಹಾಗಾಗಿ ಮಾವಿನ ಹಣ್ಣು ಹೆಂಗೆ ಹರಿಸ್ತಾರೋ ಹಂಗೆ ತೆಂಗಿನಕಾಯಿನೂ ಹಂಗೆ ಹರಿಸ್ತಾರೆ ನೋಡ್ರಿ. ಅಷ್ಟು ಐಡಿಯಾಸ್ ಮಾಡಿ ಒಂದು ತಂತಿ ಥರ ಕಟ್ಕೊಂಡು ಅದನ್ನು ಏರ್ತಾರೆ. ಅದು ಆ್ಯಕ್ಚುಲಿ ನಮ್ಮ ಊರ ಕಡೆ, ಉತ್ತರ ಕರ್ನಾಟಕದ ಕಡೆ ನಾನು ಎಲ್ಲೂ ನೋಡಿಲ್ಲ ಆ ಥರ. ಅದನ್ನು ಅದರಿಂದ ತೊಗೊಂಡು ಏರೋದು, ಆ ಥರ ಕೆಲವೊಂದು ಐಡಿಯಾಸ್ ಎಲ್ಲ ಯೂಸ್ ಮಾಡಿ ಮಾವಿನ ಹಣ್ಣು, ತೆಂಗಿನಕಾಯಿ ಎಲ್ಲ ಹರಿಸ್ತಾರೆ ನೋಡ್ರಿ ಈ ಕಡೆ.
ಮತ್ತು ಅವರಿಗೆ ಹಣ್ಣು ಹರಿಯೋರಿಗೆ ಚಹಾ ತಂದು ಕೊಟ್ರಿ. ಅದೇ ಬಕೆಟಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ಮೇಲೆ ಕಳಿಸಿದ್ರು. ಸೊ ಅವರು ಅಲ್ಲೇ ಕೂತ್ಕೊಂಡು ಥರ್ಮಸಲ್ಲಿ ಟೀ ಕುಡಿದ್ರು. ಮತ್ತು ಮಿಡಲಲ್ಲಿ ಅವ್ರಿಗೆ ಹಸಿವೆ ಆಗಿತ್ತು ಏನೋ ಗೊತ್ತಿಲ್ಲ, ಒಂದು ಮಾವಿನ ಹಣ್ಣು ತೊಗೊಂಡು ತಿಂತಾ ಇದ್ರು ಅವರು. ನೋಡ್ತಾ ಇದ್ದೆ ನಾನು. ಒಂಥರ ಚೆನ್ನಾಗಿರುತ್ತೆ ಈ ಥರ ಗಿಡಗಳು ಮನೆ ಹತ್ರನೇ ಇದ್ದರೆ ಒಂಥರ ಹಳ್ಳಿನಲ್ಲೇ ಇದ್ದ ಅನುಭವ ಬರ್ತೈತೆ ನೋಡ್ರಿ. ನನಗೆ ಗಿಡಗಳಂದರೆ ತುಂಬ ಇಷ್ಟ. ಅಕ್ಕಪಕ್ಕದಲ್ಲಿ ಗಿಡಗಳಿರಬೇಕು, ಒಂಥರ ನೇಚರ್ ಕಾಣಿಸ್ಬೇಕು. ಎದ್ದ ತಕ್ಷಣ ನೇಚರ್ ಕಾಣಿಸ್ಬೇಕು ನಮಗೆ. ನೇಚರ್ ಕಾಣಿಸಿದ್ರೆ ಒಂಥರ ಖುಷಿ ಆಗುತ್ತೆ ಏನೋ. ನೋಡ್ರಿ ಎಷ್ಟು ಒಂದು ಬಕೆಟ್ ತುಂಬ ಆ ಥರ 2 ಬಕೆಟ್ ಹೋದ್ರು ನೋಡ್ರಿ ಅವರು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.